ಡಿಂಪಕ್ಕ, ನಿಮ್ಮನೆ ಸೂಪರ್ ಆಗೈತೆ. ಭಾಳ ಚೆನ್ನಾಗಿ ಕಟ್ಟಿದ್ದೀರಾ ಡಿಂಪಕ್ಕ. ಸ್ವಲ್ಪ ಸಾಲ ಮಾಡಿದ್ದೀವಿ, ಸ್ವಲ್ಪ ಕುಡಿಕೊಂಡಿರೋ ದುಡ್ಡನ್ನಾಗ ಅದು ಅದು ಹಾಕಿ ಕಟ್ಕೊಂಡ್ವಿ ಕಣಮ್ಮ. ಇನ್ನೇನು ಮಾಡೋಣ, ಮನೆ ಚೆನ್ನಾಗಿರ್ಬೇಕು ಅಂತ ಕಟ್ಕೊಂಡ್ವಿ. ಬಿಡ್ರಿ, ಆಗ್ಲೆಲ್ಲ ಮಾಡೋಕ್ಕಾಗಲ್ಲ, ಸಾಲ ಆದರೆ ತೀರಿಸ್ಕೋಬೋದು. ಭಾಳ ಚೆನ್ನಾಗೈತೆ ಮನೆ. ಸೂಪರ್ ಆಗೈತೆ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ. ಈ ರೀತಿನ ಎದುರುಗಡೆ ಎಷ್ಟು ಖುಷಿ ಖುಷಿ ಆಗಿರ್ಬೇಕು ಗೊತ್ತಾ. ನಾನು ಯಾವ ಎಗ್ರೆಸ್ ಅಂಗಡಿ ಇವ್ನಿಗೆ ವಿರುದ್ಧವಾಗಿ ಇಡ್ತೀನಿ ಅಂದ್ರೂ ಇವನೇನು ಟೆನ್ಷನ್ ಮಾಡ್ಕೊಂಡಿಲ್ವಲ್ಲ, ಖುಷಿ ಖುಷಿಯಾಗಿ ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಅಂತ ಅಂದ್ಕೋಬೇಕು. ಈ ರೀತ ಹಂಗಿರ್ಬೇಕು ನಾನು. ಯಾರೇ ಕೋಗಾಡಲಿ ಊರೇ ಹೋರಾಡಲಿ ಹೆಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಹರೆ ಹೊಯ್ ಹೊರೆ ಹೊಯ್ ಹೊರೆ ಹೊಯ್. ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ ಬದುಕಿದರೆ ಸಹಿಸಲಾರ. ಸರಿಯಾದ ಹಾಡು ಹೇಳ್ಕೊಂಬರ್ತಿದ್ಯಾ ಬಾ. ನೀನು ಯಾರನ್ನ ಬದುಕಿದ್ರೆ ಸಹಿಸ್ಕೊಂಬಲ್ಲ ಅಂತ ಕೇಡ್ ನನ್ನ ಮಗ ನೀನು. ಯಾಕೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಯಾಕಂದ್ರೆ ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ ನನಗೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ನೀನು ಯಾರನ್ನ ಬದುಕಿದ್ರೆ ಸಹಿಸ್ಕೊಂಬಲ್ಲ ಕಣೋ. ಒಂದಿಷ್ಟು ನನ್ನ ಮನೆಗಿನೇ ಕಟ್ಟಿರೋದಕ್ಕೆ ನನ್ನ ಗಂಡ ನಾಳೆನೇ ಕೂಡಿಸಿ ಹಾಳು ಮಾಡೋದಕ್ಕಂತ ನೋಡ್ತಾ ಇದೆಯೇನೋ ಬೇವರ್ಸಿ ನನ್ನ ಮಗನೇ. ನೀನು ಕುಡಿಯೋನು ಹೋಗಿ ಕುಡಿದು ಬರಬೇಕು. ನನ್ನ ಗಂಡನ ಯಾಕೆ ಕರಿತೀಯ ನೀನು? ನಾನೆಲ್ಲಿ ಕರೆದೆ? ನಾನು ಕರೆದೇ ಇಲ್ಲ. ನೀವು ಸುಮ್ಮನೆ ಮಾತಾಡಬೇಡ್ರಿ. ಹಂಗೆ ಕಣಕ, ಯಾರಾದರೂ ಸ್ವಲ್ಪ ಮುಂದುವರೆದ್ರೆ ಸಹಿಸ್ಕೊಂಬಲ್ಲ, ಹೆಂಗಾದ್ರೂ ಮಾಡಿ ಕಾಲೆಳಿಯೋಣ ಅಂತ ನೋಡ್ತಾ ಇರ್ತಾರೆ ಈ ಜನನೇ. ಹಂಗೆ ಕಣಕ. ಯಾರಾದರೂ ಒಂದು ಸ್ವಲ್ಪ ಮುಂದುವರೆದ್ರೆ ಸಹಿಸ್ಕೊಂಬಲ್ಲ, ಅವ್ರಿಗಿನ್ನ ಹಿಂದಿದ್ರೆ ಬೇಕಾದ್ರೆ ಸಹಿಸ್ಕೊಂತಾರೆ. ಅವ್ರ ಹತ್ರ ಸುತ್ತರ್ಕೊಂಡು ಹೋದ್ರೆ ಮಾತ್ರ ಸಹಿಸ್ಕೊಳ್ತಾರೆ. ಸುಮ್ಮನೆ ಯಾಕಂಗೆ ಮಾತಾಡ್ತಾ ಇದ್ದೀರಾ? ನಿಮ್ಮಿಬ್ಬರಿಗೂ ಏನು ತಲೆಗಿಲೆ ಕೆಟ್ಟೈತಾ? ಇವತ್ತೇ ಲಾಸ್ಟ್ ನನ್ನ ಮಗನೇ. ನನ್ನ ಗಂಡನ ಏನಾನ ನೀನು ಕುಡಿಯೋದಕ್ಕೆ ಬಾರ ಹೋಗೋಣ, ಪಾರ್ಟಿ ಕೊಡಿಸ್ತೀನಿ ಬಾ ಹೋಗೋಣ ಅಂತ ನನ್ನ ಗಂಡನ ಯಾವತ್ತಾದ್ರೂ ಕರೆದ್ರೆ ನಿನಗೆ ಗ್ರಾಚಾರ ನೆಟ್ಗಿರಲ್ಲ. ಉನಕ ಕೊಳಪಟ್ನಿ ಹಿಡ್ಕೊಂಡು ಬಾರ್ಸು ನಾಲ್ಕು ಬಾರ್ಸಿದ್ರೆ ಮತ್ತೆ ಇನ್ನೊಂದು ದಿವಸ ಭಯ ಇರುತ್ತೆ. ಈಗಳಪ್ಪ ನನಗೆ ಹಿಡ್ಕೊಂಡು ಹೊಡಿತಾರೆ, ಹಿಂಗೆ ಗ್ರಾಚಾರ ಬಿಡಿಸ್ತಾರೆ ಅನ್ನೋದೊಂದು ಸ್ವಲ್ಪ ಭಯ ಇದ್ರೆ ಮತ್ತೆ ಅಲ್ಕ ನನ್ನ ಮಕ್ಕಳಿಗೆ ಯಾರನ್ನ ಸ್ವಲ್ಪ ಉದ್ಧಾರ ಆದ್ರೆ ಸಹಿಸ್ಕೊಳ್ಳಲ್ಲ. ಬಿಡು, ನಾನು ಕೊಳಪಟ್ನ್ಯಾಕ ಹಿಡ್ಕೊಂಡಿದೀಯಾ? ಯಾಕಂದ್ರೆ ನನ್ನ ಗಂಡನ ಯಾಕೆ ಕರೆಯೋದು ನೀನು? ನನ್ನ ಗಂಡನ ಯಾಕೋ ಕರೆಯೋದು? ನೀನು ಸುಮ್ಮನೆ ಕುಡಿಯೋಕೆ ಹೋದಾನು ಸುಮ್ಮನೆ ಕುಡ್ದು ಬರಬೇಕು. ನೀನು ಸುಮ್ಮನೆ ಕುಡ್ದು ಉಲ್ಡಾಡಬೇಕು. ನನ್ನ ಗಂಡನ ಯಾಕೆ ಕರಿತೀಯ ನೀನು? ನನ್ನ ಗಂಡನ ಯಾಕೆ ಕರಿತೀಯ? ಬಾ ಕುಡಿಯೋಕ್ಕೆ ಹೋಗೋಣ ಅಂತ ಹೇಳಿ ಕರಿತೀಯಂತೆ. ತತರ ಅದೆಷ್ಟಿಕ್ಕೊಂಡಿದ್ಯಾ ದುಡ್ಡ? ತಗೊಂಬಾರೋ, ಕೊಡ. ನಾನು ಯಾಕೆ ಕೊಡ ನಿಮಗೆ? ಸುಮ್ಮನೆ ಕೈ ಬಿಟ್ಟರೆ ಸರಿ. ಕೊಳಪಟ್ನಿ ಹಿಡ್ಕೊಂಡ್ರೆ ನೋಡಿ ಸರಿ ಹೋಗಲ್ಲ. ನಾನು ಕರೆದಿಲ್ಲ ಏನಿಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ? ನಾನೇನು ನಿನ್ನ ಗಂಡನೇನು ಕರೆದ್ನ? ಬಾರ ಹೋಗೋಣ, ಕೊಳಪಟ್ನಿ ಹಿಡ್ಕೊಂಡು ಹೇಳ್ಕೊಳಕ್ ಬಾರ. ನನ್ನ ಗಂಡನ ತಕ್ಕ ಹೋಗೋಣ ಬಾರೋ, ಬಾರ. ಅವಣ್ಣನೇ ಬತ್ತೈತೆ ಡಿಂಪಕ್ಕಲ್ಲಿ, ಅವಣ್ಣನೇ ಬತ್ತೈತೆ. ತಡಿ ಬರಲಿ, ನನ್ನ ಗಂಡನೇ ಬತ್ತಾ ಇದ್ದಾರೆ, ಬರಲಿ. ಬಿಡು ಕೊಳಪಟ್ನಿ ಬಿಡು. ನಿನ್ಗೆ ಯಾಕೆ ಕೊಳಪಟ್ನಿ ಹಿಡ್ಕೊಂಡಿದೀಯಾ? ಏನಪ್ಪ ಬಾ ಇಲ್ಲಿ. ಈ ನನ್ನ ಮಗ ಕರ್ದೆ ಇಲ್ಲ ಅಂತಾನೆ. ನಿನ್ನ ಕರ್ದನ ಇಲ್ವಾ ಇವನು ಕುಡಿಯಕ್ಕೆ? ನಾನು ಯಾವಾಗ ಕರೆದ್ನ ನಿನ್ನ? ಆಗಳ ನೆನ್ನೆ ದಿನ ಕರೆದೆ. ಗನ್ಮಗೆ ಮಂಜಾಣ ಇನ್ನೂ 10 ಜನ ಇದ್ರು, ಇಬ್ಬರನ್ನು ಕರ್ಕೊಂಬರನಿ. ಅವ್ರಿದ್ರಿಗೆ ನಾನು ಕರೀಲ್ವೇ? ಅವ್ರತ ಮಾತಾಡ್ತಾ ನಿಂತ್ಕೊಂಡಾಗ ಬಂದು ಬಾ ಹೋಗೋಣ ಎಣ್ಣೆ ಓಡಿಸ್ತೀನಿ ಫುಲ್ ಪಾರ್ಟಿ ನಂದೆ ಅಂತ ಕರೆದೆ. ಸುಮ್ಮನೆ ಯಾತಕ್ಕೆ ಸುಳ್ಳು ಹೇಳ್ತೀಯ? ಸುಳ್ಳು ಯಾರು ಹೇಳ್ತಾ ಇದ್ದಾರೋ? ನೀನು ಕಣ ಸುಳ್ಳು ಹೇಳ್ತಾ ಇರೋದು. ಮುಚ್ಕೊಂಡು ನೀನು ಹೋಗಬೇಕು. ನನ್ನ ಗಂಡನ ಯಾಕೋ ಕರಿತೀಯ ನೀನು? ಇನ್ನೊಂದು ದಿವ್ಸ ಕರೆದಿದೀಯ ಅಂದ್ರೆ ನೋಡಿ ಗ್ರಾಚಾರ ನೆಟ್ಕಿರಲ್ಲ ನೋಡಿ ಮಗನೇ. ಅಲ್ಲ, ನಾವೇನೋ ಕರೆದ್ವಿ. ಬರಲಿಲ್ಲ ಅಂದರೆ ಬೇಡ, ಏನೋ ಕರೆದ್ವಪ್ಪ. ಅವನು ನಾನು ಕರಿತಾ ಇದ್ದ ಅವಾಗ. ಅವಾಗಂತೂ ಬುದ್ಧಿ ಇಲ್ಲದ ಕಾಲದಾಗಿ ಕರ್ದ ಇದ್ದ ನನ್ನ ಗಂಡ. ಇವಾಗ ಏನೋ ನೀನು ಕರೆಯೋದು? ನೀನು ಯಾಕೆ ಕರೆಯೋದು ಇವಾಗ ಅಂತ? ನೀನು ಇದಿಷ್ಟು ಮನೆ ಕಟ್ಕೊಂಡ್ರಲ್ಲ ಚೆನ್ನಾಗಾದ್ರು, ಅದಕ್ಕೆ ಏನಾನ ಮಾಡಿ ಕುಡ್ದು ಕೇಕ್ ಹಾಕಿದ್ರೆ ಮರ್ಯಾದೆ ಹೋದ್ರೆ ಚೆನ್ನಾಗಿರುತ್ತೆ, ನೋಡ್ಕೊಂಡು ನಗ್ಬೋದು ಅಂತ ಹೇಳಿ ಹಂಗೆ ಮಾಡಿದಾನೆ ಡಿಂಪಕ್ಕ. ಬಿಡೆ ಆತ ಡಿಂಪು. ಸುಮ್ಕಿರಪ್ಪ, ಇಂಥ ನನ್ನ ಮಕ್ಕಳಿಗೆಲ್ಲನ ಒಂದ್ಸತಿ ಆಡ್ರಿಸಿದ್ರೆ ಮತ್ತೆ ಇಲ್ಲಾಂದ್ರೆ ಇನ್ನೊಂದ್ಸತಿ ಕರಿತಾರೆ. ಈಗಳಪ್ಪ ಬೈತಾರೆ, ನಮ್ಮನ್ನ ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ ಅಂಬೋದವ್ರಿದ್ರೆ ಬಂದು ಕರಿಯಲ್ಲ ಕಣಪ್ಪ. ಸುಮ್ಕಿರು. ಇವ್ ನೋಡು ಎಷ್ಟು ಮಟ್ಟಿಗಿರ್ಬೇಡ. ಬಾ ಹೋಗೋಣ ಕುಡಿಯೋಕ್ಕೆ ಅಂತ ಕರೆದು ಬಲವಂತ ಮಾಡ್ತಾ ಇದ್ದಾನಂದ್ರೆ ಮತ್ತೆ ನಿನ್ನ ಯಾಕೆ ಡಿಂಪು? ಯಾಕೆ ಅವ್ನು ನಂಗೆ ಹಿಡ್ಕೊಂಡು ಹೋಗ್ತಾ ಇದೆಯಾ? ಅಲ್ಲ ಕಣತ್ತಿ, ನೆನೆ ದಿನ ಬೇಗ ಬಂದ್ವಲ್ಲ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಿ. ಬಾ ಹೋಗೋಣ ಕುಡಿಯೋಕ್ಕೆ, ಕುಡ್ಸಿ ಕೈ ಬಿಟ್ರಿ ಇನ್ನೊಂದ್ಸತಿ ಕುಡಿಯೋದು ಕಲಿಸಿದ್ರೆ ಎಲ್ಲ ಹಾಳು ಮಾಡಿ ಇಕ್ತಾನೆ. ಕುಡಿಲಿ ಹೇಳು, ಹಾಳಾಗೋಗ್ಲೇಳು ಅಂತ ಹೇಳಿ ಬಾ ಕುಡಿಯೋಕೆ ಹೋಗೋಣ ಅಂತ ಕರಿಯೋಣಂತೆ. ಬರಲ್ಲ ಅಂದ್ರೂ ಕೇಳ್ತಿರ್ಲಿಲ್ವಂತ ಹಂಗೆ ಬಲವಂತ ಮಾಡೋಣಂತೆ. ಈ ನನ್ನ ಮಗನೇ ಮತ್ತಿ ಅವಾಗ ನನ್ನ ಮಗನ್ನ ಹಾಳು ಮಾಡಿಕ್ಕಿದ್ದು. ನನ್ನ ಮಗ ಎಲ್ಲೆಲ್ಲಿಗೂ ಹೋಗ್ತಿರ್ಲಿಲ್ಲ. ಅವಾಗ ಈ ನನ್ನ ಮಗನೇ ಕರ್ಕೊಂಡೋಗಿ ಕುಡಿಸಿ ಕೈ ಬಿಟ್ಟು ಎಲ್ಲನ ಕಲಿಸಿ ಕೈ ಬಿಡಿಸಿದ್ದು ಈ ನನ್ನ ಮಗನೇ ಮತ್ತಿ. ಈ ನನ್ನ ಮಗನಿಂದಲೇ ಅವಾಗ ನನ್ನ ಮಗ ಹಾಳಾಗೋಗಿದ್ದು. ಏನು ಒಳ್ಳೆನಲ್ಲಿ ಒಂದು ದೊಡ್ಡ ಕುಡ್ಕ ಇವನು.
ಅದಕ್ಕೆ ಮತ್ತೆ ಅಲ್ಲ ಅವಾಗಂತೂ ಬಿಡತ್ತ ಏನೋ ಬುದ್ಧಿ ಇರಲಿಲ್ಲ, ಇಬ್ಬರಳು ಕೆಟ್ಟ ಮೆಟ್ಟಿ ಹಿಡ್ದಿದ್ರು ಅಂತ ಹೇಳ್ಬೋದು. ಇವನು ಇವಾಗ ಬಂದು ನಾವು ಕುಡಿಯಲ್ಲ ಅಂದ್ರೂ ಕರಿಬೇಕಂದ್ರೆ ಅಲ್ಲ ಎಷ್ಟ್ರ ಮಟ್ಟಿಗೆ ಇರಬೇಡ, ಅವಾಗಿಂದ ಹಾಳಾಗಿ ಹೋದ್ರು ಹೋಗ್ಲಿ. ಸುಮ್ಮನೆ ಬಿಟ್ಟರೆ ನೋಡು, ನಾನು ತಿರ್ಕೊಂಡು ಕುಟ್ಟಿದ್ರೆ ಅಷ್ಟೇ ಅಲ್ಲೆಲ್ಲ ಮುರಿದು ಹೋಗ್ತಾವೆ ನಾವು. ಕೂಟ ನೋಡೋಣ, ಕೂಟ ನೋಡೋಣ. ನನ್ನ ಸುದ್ದಿಗೆ ಬಂದರೆ ಏನಿಲ್ಲ ಅಣ್ಣ. ಯಾವಳು ತಗೊಂಡ್ದಂಗೆ ನನ್ನ ತಗೊಂಡಕ್ಕೆ ಬಂದರೆ ಏನಿಲ್ಲ. ಈ ಸುಮಾರದಳಲ್ಲ ಡಿಂಪು, ನಾನು ಹಂಗಲ್ದಿದ್ರೆ ಏನಿಲ್ಲ. ಇಂಥ ಗಂಡನ ಕಟ್ಕೊಂಡು ಕಾಪ್ರ ಮಾಡೋಕೆ ಆಗ್ತಿರ್ಲಿಲ್ಲ ಅಣ್ಣ. ಈ ಊರಾಗೆ ಅಂತ ಗಂಡನ ಕಟ್ಕೊಂಡು ನಾನಾಗತಿ ಕಾಪ್ರ ಮಾಡಿದ್ದೀನಿ. ಎಂತೆಂಥ ಜನ ಇರ್ತಾರೆ ಅಂತ ನನಗೆ ಗೊತ್ತೈತಿ. ನೋಡು, ಇವತ್ತೇ ಲಾಸ್ಟು. ನನ್ನ ಗಂಡನ್ನೆಲ್ಲ ನೀನು ಕರೆದಿದೀಯಾ ಬಾ ಕುಡಿಯೋಕೆ ಹೋಗೋಣ ಅಂತ ಏನಾನ ಕರೆದಿದೀಯಾ ನನ್ನ ಕಿವಿಗೆ ಬಿದ್ದೈತೆ ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡಿ, ಹೇಳಿರ್ತೀನಿ. ನೀನು ಕುಡ್ದು ಎಲ್ಲಾನ ಬಿದ್ದು ಉಲ್ಡಾಡ, ನೀನು ಬಿದ್ದು ಉಲ್ಡಾಡು, ನಾವೇನೇನು ನಿನ್ನ ಕೇಳಲ್ಲ. ಯಾಕಪ್ಪ ನೀನು ಕುಡ್ದಿದ್ದೀಯಾ ಅಂತ. ನಿನ್ನ ದುಡ್ಡು, ನಿನ್ನ ಕಾಸು, ನೀನು ದುಡಿತೀಯ, ನೀನು ಕಳಿತೀಯ, ನಿನ್ನಿಷ್ಟ. ಆದರೆ ನನ್ನ ಗಂಡನ ವಿಚಾರಕ್ಕೆ ಬಂದರೆ ಅಷ್ಟೇ. ನನ್ನ ಸುದ್ದಿಗೂ ನನ್ನ ಗಂಡನ ಸುದ್ದಿಗೂ ಬಂದರೆ ಗ್ರಾಚಾರ ನೆಟ್ಗಿರಲ್ಲ ನೋಡು. ಮಾತೇ ಇಲ್ಲ ಇದಕ್ಕೆ ಮಾತ್ರ, ಮಾತೇ ಇಲ್ಲ. ಅದೇ ಹೋಗದ ಈ ನನ್ನ ಮಗನೇ ಡಿಂಪು, ಅವಾಗ ಕರ್ಕೊಂಡೋಗಿ ಈ ನನ್ನ ಮಗನೇ ಮಗನ ಕೆಡ್ಸಿಕ್ಕಿದ್ದು ಈ ನನ್ನ ಮಗನೇ ಮತ್ತೆ. ಅವಾಗಿಂದ ಹಾಳಾಗೋದ್ರು ಹೋಗ್ಲಿ ಬಿಡತ್ಲಾಗಿ. ಅವಾಗೇನೋ ಮಾಡಿದ್ರಿ ಅಪ್ಪು ಬುದ್ಧಿ ಇರಲಿಲ್ಲ, ಹಂಗೆ ಮಾಡ್ದೆ. ಅದಕ್ಕೆ ಹೇಳಿದೀನಿ ನೋಡಿ, ಎಂತೆಂಥ ಜನ ಇರ್ತಾರೆ, ನೀನು ಬುದ್ಧಿ ಕಲ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅನ್ಕಂಡ್ಪಪ್ಪ. ಆಮೇಲೆ ಇಂಥ ನನ್ನ ಮಕ್ಳ ಜೊತೆಗೆಲ್ಲ ಸೇರಿ ತಿರ್ಗಿ ಕೆಟ್ಟುಬಿಟ್ರೆ ಅಷ್ಟೇ, ತಿರ್ಗಿ ಮರ್ಯಾದಿರಲ್ಲ ನೋಡು. ಹೇಳಿರ್ತೀನಿ. ಏಳು ಸಾಲ ಮಾಡ್ಕೊಂಡಿದ್ರೆ ಮನೆ ಕಟ್ಟಕ್ಕೆ ಸಾಲ ತೀರಿಸ್ಬೇಕು. ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಓದಿಸಿ ನಾವು ಚೆನ್ನಾಗಿ ಓದಿಸಿ ಒಳ್ಳೆರಿ ಕೊಟ್ಟು ಮದುವೆ ಮಾಡಬೇಕು ಅಂಬೋದು ಮನಸ್ಸಿನಾಗ ಇರಬೇಕು. ನೀನೇನಂತ ತಿರುಗಿ ಕೆಟ್ಟರೆ ಅಷ್ಟೇ, ಜೀವನದಾಗ ಉದ್ಧಾರ ಆಗೋಕ್ಕಾಗಲ್ಲ. ಅಯ್ಯೋ ನನಗೆ ಗೊತ್ತೇಳಮ್ಮ, ನಾನು ಅದನ್ನೇ ಹೇಳಿದ್ದು. ನಾನು ಅಲ್ಲೇನೆ ಕುಡಿಯೋದು ಬಿಟ್ಟೆ ಕಣಪ್ಪ, ನಾನು ಬರೋಲ್ಲ ಅಂತಲೇ ನಾನು ಹೇಳಿದ್ದು. ಯಾಕೆ ಡಿಂಪಮ್ಮ, ಯಾಕೆ ಹಿಂಗೆ ನಿಂತ್ಕೊಂಡಿದ್ರ? ಆಗ ಅವನು ವರ್ಷ ನೋಡ್ಲಸ್ ಮಕ್ಕಯ್ಯ. ನಿನ್ನೆ ತಿನ್ನ ಜನ ಇಂತವನು ಮಂಜಣ ಇಂತವನು ಮಾತಾಡ್ತಾ ಮಯಪ್ ನಿಂತ್ಕೊಂಡಿತ್ತಂತೆ. ಬಾ ಹೋಗೋಣ, ಎಣ್ಣೆ ಮುಡಿಸ್ತೀನಿ, ಫುಲ್ ಪಾರ್ಟಿ ನಂದೇನೆ, ಡಾಬಕ್ಕೆ ಹೋಗೋಣ, ಕುಡಿಸ್ತೀನಿ ಅಂಬನಂತೆ. ನೋಡಮ್ಮ ಹಿಂಗೆ ಕರಿಯೋದು ಅಲ್ಲ, ಕುಡಿಯೋದು ಬಿಟ್ಟವನಲ್ಲ. ಒಂದಿಟ್ಟು ಇಬ್ರು ಹೆಣ್ಮಕ್ಳು ಮನೆ ಮಾಡ್ಕೊಂಡವ್ನಿ, ಬಿಡು ಚೆನ್ನಾಗಿರ್ಲಿ, ನಾನು ಯಾಕೆ ಕುಡಿಯೋಕೆ ಕರ್ಕೊಂಡು ಹೋಗೋಣ ಅಂಬದು ಬೇಡವಿ. ಬಾ ಕೂಡಿಸಿ ಕೈ ಬಿಡ್ತೀನಿ ಅಂಬನಂತ. ನೋಡಕ್ಕ ಎಷ್ಟ್ರ ಮಟ್ಟಿಗೆ ಇರಬೇಡ ನೋಡಿ, ಎಂತೆಂಥ ಜನ ಇದ್ದಾರೆ. ಹಂಗೆ ಮತ್ತೆ ಈ ಊರಾಗೆ, ಈ ಮನೆ ಹಾಳು ಊರಾಗೆ ಹಂಗೆ ಮತ್ತೆ ಮನೆ ಹಾಳು ಮಾಡೋಕ್ಕೆ ಕಾಯ್ತಿರ್ತಾರೆ, ಒಂದಿಟ್ಟು ಉದ್ಧಾರ ಆಗ್ತಾ ಇದ್ದಾರೆ ಅಂದ್ರೆ. ಇವಾಗ ಊರಾಗ್ಲಾರ ಕಣ್ಮೇಲೆ ನಿನ್ನ ಮೇಲೆ ಐತಿ, ಊರಾಗ್ಲಾರ ಕಣ್ಮೇಲೆ ಮನೆಗಿನ ಕಟ್ಕೊಂಡ್ಲು ಸೆನಕಾದ್ಲು ಅಂತೇಳಿ ಒಟ್ಟೂರಿ ಜನಗಳಿಗೆ. ಅದಕ್ಕೆ ಹಿಂಗೆ ಮಾಡ್ತಾರೆ. ಈ ಪ್ರಕಾಶ ನಿನ್ನ ಬುದ್ಧಿ ನಿನ್ನ ಕೈಯಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಪ್ಪಗೆ. ನಿನ್ನ ಬುದ್ಧಿ ನಿನ್ನ ಕೈಯಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಕಣಪ್ಪ ಅಂತ ಹೇಳಿ. ಅಣ್ಣ ಯಾರ ಮಾತು ಕೇಳಬೇಡ, ನಿನ್ನ ಪಾಡಿ ನೀನು ಚೆನ್ನಾಗಿರೋದು ಕಲಿ ಅಷ್ಟೇ. ಇವಳು ಬೇರೆ ಬಂದವಳು ಮಾತಾಡಿಸ್ಕೊಂಡು, ಅವಳು ಇಷ್ಟು ದಿನ ಜಂಬು ದೌಲತ್ನ ಮಾತಾಡ್ಸೋಳು, ನಾನು ಮಾತಾಡ್ಸೋಕೆ ಹೋಗ್ತಿರ್ಲಿಲ್ಲ. ಇವತ್ತು ದೀಪಕ್ಕಯ್ಯ ಚೆನ್ನಾಗೈತೆ ಕಣಕ್ಕ, ಊಟ ಆಯ್ತನಕ್ಕಂತ ಮಾತಾಡ್ಸ್ಕೊಂಡು ಬಂದ್ಲ. ಈಗ ಚೆನ್ನಾಗಿ ಮಾತಾಡ್ಸಿದ್ಮೇಲೆ ಮಾತಾಡಿಸ್ಬೇಕಂತ. ಈಗ ನಮ್ಗೆ ಒಳ್ಳೆ ಮಾತಿಗೆ ಒಳ್ಳೆ ಮಾತನ್ನ ಮಾತಾಡ್ಸಿದ್ರೆ ನಾವು ಒಳ್ಳೆ ಮಾತನ್ನ ಮಾತಾಡ್ತೀವಿ. ನಮ್ಗೆ ಒಳ್ಳೆ ತಂದಿಂದ ಇದ್ರೆ ನಾವು ಒಳ್ಳೆ ತಂದಿಂದ ಇರ್ತೀವಿ ಕಂಡ್ಲಸ್ ಮಕ್ಕಯ್ಯ. ಎಲ್ಲನ ಅಲ್ಲಿ ಇಲ್ಲಿ ಪರ್ದಾಡಿದ್ಲಲ್ಲ ಅವಳ್ತ ಬೇರೆ ರಾಜಿತಾಗ ಅಷ್ಟೊಂದು ಎಂದ್ಲು. ಅದಕ್ಕೆ ಚೆನ್ನಾಗಿ ಬುದ್ಧಿ ಬಂದೈತಿ. ಬುದ್ಧಿ ಬರಬೇಕು, ಕೆಟ್ಟ ಮೇಲೆ ಮತ್ತೆ ಬುದ್ಧಿ ಬರುತ್ತೆ ಅಂತಾರಲ್ಲ ಹಂಗೆ. ಅಲ್ಲ ಈ ವರ್ಷ ಏನು ಆಡ್ತಾನ ಅಲಸ್ ಮಕ್ಕಯ್ಯ? ಆಡ್ತಾನಪ್ಪ, ಯಾಕಂದ್ರೆ ಇವಾಗ ಒಂದು ದುಂಡುಗೆ ಮಾಡ್ಕೊಳವನಿ. ಎಲ್ಲ ಅಣ್ಣ ಇಂತಾಗ ಇಟ್ಕೊಂಡು ಅಣ್ಣ ಇಂತಾಗೆ ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲನ ಅದು ಇದು ತಾಂಡೋಗಿ ಅಂಗಡಿಗಳದೆಲ್ಲನ ಚೆನ್ನಾಗಿ ದುಡ್ಕೊಂಡವ್ನಿ. ಇವಳು ಹಂಗೇನೆ ಮನೆಯಾಗೆಲ್ಲನ ರೇಷನ್ ಎಲ್ಲ ಬವ ಅದಿಲ್ಲ ಇದಿಲ್ಲ ಅಂತ ಮನೆಗೆಲ್ಲ ತರಿಸ್ಕೊಂಡು ತರಕಾರಿ ರೇಷನ್ ಎಲ್ಲ ತರಿಸ್ಕೊಂಡು ಅವ್ರ ಗಂಡ ಹೆಂಡತಿ ಇಬ್ಬರಳು ತಂದು ಹಾಕಿದ್ರಾಗೆ ಎಲ್ಲ ದುಡ್ಕೊಂಡವ್ರು. ಎಲ್ಲ ಚೆನ್ನಾಗಿ ಏನು ಖರ್ಚಿಲ್ಲ. ಇವಳು ಅಡಿಕೆ ಸೊಸೆ ಅದು ಇದು ಮಾಡ್ಕೊಂಡು ಚಂದಕ್ಕೆ ದುಡ್ಕೊಂಡು ದುಂಡು ಮಾಡ್ಕೊಂಡವ್ರು, ದುಡ್ಡ ಸೈಡ್ ಕಿಟ್ ಮಾಡ್ಕೊಂಡವ್ರಲ್ಲ. ಅದಕ್ಕೆ ಜಂಬದ್ ಮಾತಾಡ್ತಾರೆ. ಇವಾಗ ಒಂದಿಟ್ಟು ಇರತ್ತೆ. ಇದ್ರೆ ಕಣಪ್ಪ ಎಲ್ಲನ ಜಂಬ ಬರೋದು. ಮೊದಲು ಯಾತು ಇರಲಿಲ್ಲ. ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಾಗ ಯಾತು ಮಾತಾಡ್ತಿರ್ಲಿಲ್ಲ. ಇವಾಗ ಒಂದಿಟ್ಟು ನಾನೆಲ್ಲ ಮಾಡೀನಿ ಎಂಬುದು ಒಂದಿಟ್ಟು ಉಲ್ಲತ್ತಿವ್ನಿಗೆ ಯಾರು ಮಾಡ್ದಿಲ್ಲದು ನಾನೇ ಮಾಡಿದ್ದೀನಿ ಎಂಬುದು. ಇನ್ನೊಂದಿನ ನನ್ನ ಗಂಡನ ಏನಾನ ಕಾರಿಲಿ ಈ ವರ್ಷ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಮತ್ತು ಇಂಥ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಇನ್ನು ಯಾರನಗ ನಾವು ಒಳ್ಳೇದು ಹೇಳಬೇಕು. ಯಾರನ್ನ ಕುಡಿಯೋರಿಗೆ ಹಿಂಗೆ ಮಾಡ್ಬಾರ್ದು ಕಣಪ್ಪ, ಇನ್ನು ಒಳ್ಳೆ ತಂದಿಂದ ಇರು ಅನ್ಬೇಕು. ಅದು ಬಿಟ್ಬಿಟ್ಟು ಭಾರ ಕುಡಿಸ್ತೀನಿ ಕುಡಿಸ್ ಕೈ ಬಿಡ್ತೀನಿ ಅಂತ ಕರೆದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ. ಸರಿಯಾಗಿ ಗ್ರಾಚಾರ ಬಿಡಿಸ್ತೇ ನೋಡ್ತಾ ಇರ್ರಿ. ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.